ನಾಗಣ್ಣನ ಮಗಳು ಕಲ್ಪನಾಗೆ ಧರ್ಮಯ್ಯನ ಮಗ ತಾಳಿ ಕಟ್ಟಿ ಊರಿಗೆ ಅವಮಾನ ಮಾಡಿದ್ದಾನೆ. ನಮ್ಮೂರ್ಗಾದ ಅವಮಾನನ ನಾವು ಸಹಿಸಲ್ಲ, ದೇವರು ಸಹಿಸಲ್ಲ. ಕೆಂಪಣ್ಣ, ಧರ್ಮಯ್ಯ ತನ್ನ ಮಗಳು ಅಥವಾ ಬೇರೆ ಯಾರಾದ್ರೂ ಕನ್ಯನ್ ತಂದು ಹರಕೆ ಒಪ್ಪಿಸ್ಬೇಕು. ಕಲ್ಪನಾ ಕನ್ಯೆಯಾಗಿ ಉಳಿದಿದ್ರೆ ಅವಳೇ ಒಳ್ಳೇದು. ಒಟ್ಟಿನಲ್ಲಿ ದೇವ್ರ ಹರಕೆ ತೀರ್ಬೇಕು. ಕಲ್ಪನನ್ ಮೇಲೆ ನಿಮಗೂ ಒಂದ್ ಕಣ್ಣಿತ್ತಲ್ವಾ ಮುಕ್ತೇಸರ್ರೆ? ಒಂದು ಹುಡುಗಿ ನಿಮ್ ಕೈ ತಪ್ಪ ಹೋದ್ಲು ಅಂತ ಸಂಕಟದ ಪಂಚಾಯತಿ ಅಲ್ವಾ ಇದು? ಕಲ್ಪನಾ ನಿಮಗ್ ಸಿಕ್ಕಿದ್ರೆ ಈ ನಿಮ್ ಪಂಚಾಯತಿನೂ ಇರ್ತಿರ್ಲಿಲ್ಲ, ಮಡಿಯನೋ ಈ ಬೇಲಿನೂ ಇರ್ತಿರ್ಲಿಲ್ಲ. ಓತಿಕ್ಯಾತನ್ ವಂಶದವ್ರು ನೀವು. ಏಯ್, ತಾಂಡ ಹರಟೆ ಮಾಡಿದ್ರೆ ಊರಿಂದನೇ ಬಹಿಷ್ಕಾರ ಆಗ್ತೀನಿ. ನೀರಿಲ್ದೆ ಸಾಯ್ಬೇಕು ಇಕ್ಕನಾಸ್ತಿಗಳು. ನಿನ್ನ ಮಗ ನನ್ ತಂಗಿನ ಮನೆ ಕರ್ಕೊಂಡ್ ಬಂದ? ನಿನ್ನ ತಂಗಿ ಇನ್ನು ಬಂದಿಲ್ಲ. ನಿನ್ಗೇನಾದ್ರೂ ಗೊತ್ತಾಯ್ತಾ? ಗೊತ್ತಾದ್ರೆ ಕಳಿಸ್ಕೊಡ್ಲಾ? ಸುಟ್ಟಾಗ್ಬಿಡ್ತೀನಿ. ಅದೇ ಮುಖಕ್ಕಲ್ವಾ ಧರ್ಮಯ್ಯ ನೀನ್ ಅದೆಷ್ಟೋ ಲಕ್ಷ ಚೆಲ್ಲಿದ್ದು? ಬೆಲೆ ಕಟ್ಟೋದು ಸುಖಕ್ಕೆ, ಸಂಬಂಧ ಬೆಳೆಸೋದಕ್ಕಲ್ಲ. ಸಂಬಂಧ ಅಂತ ಬಂದ್ರೆ ನನಗೆ ಕೋಮೆ ಮಾತಾಡುತ್ತೆ. ಓ, ಸೊಸೆನ್ ಸಾಯಿಸೋದು ಅಷ್ಟು ಸುಲಭ ಅನ್ಕೊಂಡ್ಯಾ ಧರ್ಮಯ್ಯ? ನಾಯಿ ಜೊತೆ ಸಂಬಂಧ ಬೆಳೆಸಕ್ಕಾಗತ್ತ? ಏನ ಸರಿಯಾಗಿ ಕೇಳಿಸ್ತಿಲ್ಲ. ಅದೇನು ಅಂತ ಸರಿಯಾಗಿ ಬೊಗಳು. ಅದೇನು ನಾಯಿ ಅಂದಂಗಾಯ್ತು? ಸರಿಯಾಗಿ ಕೇಳಿದೆ ನಿನಗೆ. ನಾಯಿನ ತಂದು ಸೊಸೆ ಮಾತಾಡುತ್ತೆ ಹೇಳು. ಮನುಷ್ಯರು ನಿನಗೆ ನಾಯಿ ತರ ಕಾಣಿಸ್ತಾರೆ ಅಂದ್ರೆ ನೀನು ನಾಯಿನೇ ಅನ್ಸುತ್ತೆ. ನಾಯಿಗಳಲ್ಲೂ ಕೊಟ್ಟು ಮಾತಿಗೆ ನಿಷ್ಠೆ ಇಲ್ದಿರೋ ನಾಯಿ ನೀನು. ಇವಳಲ್ಲಿರೋ ವಿಚಾರ ಯಾರಿಗೂ ಗೊತ್ತಾಗದ್ ಬೇಡ. ಗೊತ್ತಾದ್ರೆ ಆ ಕೋವಿ ಧರ್ಮಯ್ಯ ಇವಳನ್ನ ದಮ್ ಅನ್ಸ್ಬಿಡ್ತಾನೆ. ಇವಳನ್ನ ಕಾಪಾಡೋದು ನಿಮ್ ಕೆಲಸ. ನಿಮಗೇನು ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅದಕ್ಕೆ ಗಂಡಸನಯ್ಯ ನೀನು ನೋಡ್ಕೋಬೋದಲ್ವಾ? ಅವೆಲ್ಲ ನಿಂಗೆ ಅರ್ಥ ಆಗಲ್ಲ ಅಂದಿಲ್ವಾ? ಸುಮ್ಮನಿರು. ಧರ್ಮಯ್ಯನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವನು ಸಾಮಾನ್ಯ ಮನುಷ್ಯ ಅಲ್ಲ ಅಂತ. ಅವನಿಗೆ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಗಾಡಿ ಅಷ್ಟ ಅಲ್ಲ ರಸಿಕ, ಅವನ್ ದೊಡ್ಡ ಮಗ ತಾಳೆ ಮರದಂಗ ಅದಾನ. ಇವ ಚಿಕ್ಕ ಹುಡುಗಿದ್ದಂಗಿದಾನ ನೋಡು. ಅವನ್ ಹೆಂಗಾದ್ರೂ ಸಾಯ್ಲಿ, ನನಗೆ ಕಲ್ಪಿ ಸಿಕ್ಕಿದ್ರೆ ಸಾಕು. ಸಿಕ್ತಾಳೆ ಬಿಡು, ನೀ ಯಾಕೆ ಚಿಂತೆ ಮಾಡ್ತಿ? ನಾ ಇಲ್ಲೇನ? ಅಲ್ಲಿಂದ ಹಾರಿಸ್ಕೊಂಡು ಬಂದಿದ್ದೆ. ಎಲ್ಲಿ ಬಚ್ಚಿಟ್ಟಿದ್ಯಾ ಆ ಹುಡುಗಿನ? ಹುಡುಗಿನ? ಯಾವ ಹುಡುಗಿ? ಅದೇ ಅದೇ ಹುಡುಗಿ, ಕಲ್ಪನಾ, ಚಂದ್ರಗಿರಿ ಕಲ್ಪನಾ. ಕಂತ್ರಿ ಬುದ್ಧಿ ನಿಂದು. ಆಸೆ ತೋರಿಸಿ ಆಣೆ ಮಾಡಿ ನನ್ನ ಹತ್ರ ಬಾಯಿ ಬಿಡ್ತಿದ್ದ. ಈ ಕೆಂಪು ಬಾಡ ನಂಗೆ ನೀನೇ ತಗೋ. ಹೊಸ ಸೀ ತಗೊಂಡು ಇನ್ನೊಂದ್ಸಲಿ ಚಂದ್ರಗಿರಿಗೆ ಹೋಗಿ ಒದೆ ತಿನ್ನು. ನನ್ ಕೆಂಪು ಶೂ ಕೊಡಿಸ್ತಾನಂತೆ. ಲಂಚ ಲಂಚ. ನಾನು ತಾಳಿ ಕೊಟ್ಟಿದ್ದಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ಬೇಕಂತ. ಸರಿ, ಹುಡುಗಿ ಇಲ್ಲೋ ನಂಗಾದ್ರೂ ಹೇಳೋ. ಅಮ್ಮ ನೆನಪಿಲ್ಲ, ನೆನಪಾದ್ಮೇಲೆ ಹೇಳ್ತೀನಿ.